ನೆರವೇರಿಸಿ. ಹಲ್ಲೆಲೂಯ. ಅದನ್ನು ಏನು ಮಾಡಿದನ್ರಿ? ಆ ಧರ್ಮಶಾಸ್ತ್ರದಲ್ಲಿ ಮಾನವರಿಗೆ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ವಿಷಯ ಏನಂದ್ರೆ ಪಾಪದ ಪತ್ರ. ಯಾವ ಪತ್ರ ಅದ? ಪಾಪದ ಪತ್ರ. ಅದಕ್ಕೋಸ್ಕರವಾಗಿ ನಮ್ಮ ಸನಾತನ ಗ್ರಂಥಗಳೆಲ್ಲ ಇರತಕ್ಕಂಥ ಒಂದು ವಿಷಯವನ್ನು ನಾವು ನೋಡ್ತೀವಿ. ಋಗ್ವೇದದಲ್ಲಿ ಅಹಂ ಯಜ್ಞಾಸ್ಮಿ. ಅಹಂ ಅಂದ್ರೆ ಯಾರು? ದೇವರು. ದೇವರು ಹೇಳ್ತಾ ಇದ್ದಾನೆ, ನಾನೇ ಯಜ್ಞವಾಗಬೇಕು. ಯಾರಿಗಾಗಿ? ಮಾನವರು ಪಾಪ ಮಾಡಿ ನಷ್ಟ ಅನುಭವಿಸ್ತಾ ಇದ್ದಾರೆ. ಅವರ ದೇಹದಲ್ಲಿ ಇರತಕ್ಕಂಥ ಆತ್ಮವು ನರಕಕ್ಕೆ ಹೋಗ್ತಾ ಇದೆ. ಅದನ್ನು ತಪ್ಪಿಸಲು ಅವರನ್ನು ಉಂಟು ಮಾಡಿದ ನಾನೇ ಅವರಿಗಾಗಿ ನರಮನುಷ್ಯನಾಗಿ ಬಂದು ಅವರನ್ನು ರಕ್ಷಿಸುವುದಕ್ಕಾಗಿ ಅವರಿಗೆ ಬಂದಿರತಕ್ಕಂಥ ಶಿಕ್ಷೆಯನ್ನು ನಾನು ತೆಗೆದುಕೊಂಡು ಅವರಿಗೆ ಕೃಪೆ ತೋರಿಸಿ ಬಿಡುಗಡೆ ಮಾಡಬೇಕು ಎಂಬುದಾಗಿ ಆತನೇ ಯಜ್ಞಾರ್ಪಣೆ ಮಾಡಿದ ಪ್ರಿಯರೇ. ಹಲ್ಲೆಲೂಯ. ಪಾಪ ಮಾಡಿದವರು ಯಾರೇ ಇರಲಿ ಸಂಬಂಧ ಇಲ್ಲ, ಶಿಕ್ಷೆ ತಪ್ಪೋದಿಲ್ಲ. ಕಳ್ಳತನ ಮಾಡಿದವರು ಪೊಲೀಸರು ಹಿಡ್ಕೊಂಡು ಹೋದ್ರೆ ಕೋರ್ಟಿನ ಒಪ್ಪುತ್ತಾರೆ ಪ್ರಿಯರೇ, ಶಿಕ್ಷೆ ಹಾಕಿ ಹಾಕುತ್ತೆ. ಅದು ನ್ಯಾಯ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ವಿಷಯ. ಅದೇ ಪ್ರಕಾರವಾಗಿ ಪಾಪದಿಂದ ರೋಗ, ರೋಗದಿಂದ ಮರಣ. ಇವತ್ತು ದೇವರು ಆ ನರಾವತಾರಿಯಾಗಿ ಬಂದು ಆತನನ್ನು ನಂಬಿದರೆ ಸಾಕು. ಆತನ ಹೆಸರನ್ನ ನೀನು ಸ್ವೀಕಾರ ಮಾಡಿ ಪರಿಪೂರ್ಣವಾಗಿ ವಿಶ್ವಾಸ ಇಟ್ಟು ಪ್ರಾರ್ಥಿಸಿದರೆ ಸಾಕು, ಪರಲೋಕದಲ್ಲಿ ಸೇರುವ ಮಹಾಭಾಗ್ಯ ನಿನಗೆ ದೇವರು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯ. ಈ ಲೋಕದಲ್ಲಿ ಪರಲೋಕದ ಆನಂದವನ್ನು ಅನುಭವಿಸುವಂತೆ ದೇವರು ನಿನಗೆ ಮಾಡ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಆ ಮಾಡುವಂತ ಕೊನೆ ನಾಮವೇ ಯಾವ ನಾಮವೇ? ಯೇಸು ಕ್ರಿಸ್ತು ಪ್ರಭುಗಳ ನಾಮ. ಯೇಸು ಅಂದರೆ ರಕ್ಷಕ, ಕ್ರಿಸ್ತ ಅಂದರೆ ಅಭಿಷಿಕ್ತ. ಹಲ್ಲೆಲೂಯ. ಆ ರಕ್ಷಕನ ನಾಮ ಅಲ್ಲದೆ ಪರಲೋಕಕ್ಕೆ ಸೇರಲು ಬೇರೆ ಯಾವ ನಾಮವೂ ಕೂಡ ಸೇರಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ವೇದಗಳಲ್ಲಿ ಬರೆದಿರುವಂತ ಲೇಖನ. ಎಲ್ಲ ಗಟ್ಟಿ ಚಮುಡಿನ ಸರಿ. ಹಾಗಾದರೆ ಯೇಸು ಕ್ರಿಸ್ತು ಮಹಾಪ್ರಭುಗಳು ನರಮನುಷ್ಯನಾಗಿ ಬಂದು ಎಲ್ಲರಿಗೋಸ್ಕರವಾಗಿ ಬಲಿಯಾಗಿ ರಕ್ತವನ್ನ ಅರ್ಪಣೆ ಮಾಡಿದರು. ತನ್ನ ರಕ್ತವನ್ನೇ ಏನು ಮಾಡಿದ್ರು? ಅರ್ಪಣೆ ಮಾಡಿದರು. ಯಾಕಪ್ಪ ರಕ್ತ ಅರ್ಪಣೆ ಮಾಡಬೇಕಂದ್ರೆ ಸಾಮವೇದದಲ್ಲಿ ಹೇಳಿದ ಪ್ರಕಾರವಾಗಿವೆ. ಏನಿದೆ ಅಂದ್ರೆ ರಕ್ತಪ್ರೋಕ್ಷಣಂ ಪಾಪ ವಿನಾಶನಂ. ರಕ್ತ ಪ್ರೋಕ್ಷಿಸಲ್ಪಟ್ಟರೆ ಪಾಪ ನಾಶವಾಗುವಂಥದ್ದು. ಆದರೆ ಅದು ಪ್ರಾಣಿಗಳ ರಕ್ತ ಅಲ್ಲ, ಪಕ್ಷಿಗಳ ರಕ್ತ ಅಲ್ಲ, ಮನುಷ್ಯರ ರಕ್ತ ಅಲ್ಲ, ಅದು ಸೃಷ್ಟಿಕರ್ತನಾದ ದೇವರ ರಕ್ತ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಂದು ನೀವು ಬಟ್ಟೆ ಅಂಗಡಿಗೆ ಹೋದರೆ ಚೆನ್ನಾಗಿರುವಂತ ವಸ್ತ್ರ, ಕಲರ್ಫುಲ್ ಆಗಿರತಕ್ಕಂಥ ವಸ್ತ್ರ, ಬಾಳಿಕೆ ಬರತಕ್ಕಂಥ ವಸ್ತ್ರ, ಉತ್ತಮವಾಗಿರ್ತಕ್ಕಂಥ ವಸ್ತ್ರವನ್ನು ನೀವು ಅಂಗಡಿ ತಿರುಗಾಡಿ ಏನ್ ಮಾಡ್ತೀರಿ? ಚಾಯ್ಸ್ ಮಾಡಿ ತೆಗೆದುಕೊಂಡು ಬರ್ತೀರಿ. ಇವತ್ತು ಎಲ್ಲ ಭೂಲೋಕದಲ್ಲಿ ಎಲ್ಲ ಮನುಷ್ಯರಿಗೆ ತಿಳಿಸಲ್ಪಡ್ತದೆ ಪರಲೋಕ ರಾಜ್ಯದ ಸುವಾರ್ತೆ. ಎಲ್ಲರಿಗೂ ಉಚಿತವಾಗಿ ತಿಳಿಸಲ್ಪಡ್ತದೆ. ನಿಮಗೆ ಟಿಕೆಟ್ ಇಲ್ಲ, ಉಚಿತವಾಗಿ ತಿಳಿಸಲ್ಪಡ್ತದೆ ಪರಲೋಕ ರಾಜ್ಯದ ಒಂದು ಶುಭವಾರ್ತೆ. ಏನು ಶುಭವಾರ್ತೆ? ಮೋಸಗಾರನದಿಯಾ, ಕೆಟ್ಟವನದಿಯಾ, ನಾಶ ಮಾಡುವಂತ ವ್ಯಕ್ತಿ ಇದೆಯಾ, ಕುಡುಕನದಿಯಾ, ಕೋಪಿಷ್ಠನದಿಯಾ, ಮಕ್ಕಳನ್ನು ಹಿಂಸೆ ಪಡಿಸುವನದಿಯಾ, ವ್ಯಭಿಚಾರಿಯಾಗಿದೆಯಾ, ಅನೇಕ ಅಪವಿತ್ರವಾದ ಕಾರ್ಯಗಳು ಮಾಡುವಂತ ವ್ಯಕ್ತಿಯಾಗಿದೆಯಾ? ಇವತ್ತು ನಿನಗೊಂದು ಸದಾವಕಾಶ. ಡಬಲ್ ಧಮಾಕ್ ಅಂತಾರಲ್ಲ, ಅದೇ ಪ್ರಕಾರವಾಗಿ ನಿನಗೊಂದು ಪರಲೋಕ ರಾಜ್ಯ ಸೇರಲು ಒಂದು ಸದಾವಕಾಶ. ಯಾರು ಗೊತ್ತಾ? ನಿನ್ನನ್ನು ಉಂಟು ಮಾಡಿ ಆ ಭಗವಂತನೇ ನಿನ್ನನ್ನು ಕರೀತಾ ಇದ್ದಾರೆ. ಬಯಸೋಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವೆಲ್ಲವುಗಳನ್ನು
ಪಾಪಗಳನ್ನೆಲ್ಲ ಒಪ್ಪಿಕೊಂಡು ಬಿಟ್ಟು ಬಿಟ್ಟು ನಿನಗಾಗಿ ರಕ್ತ ಸುರಿಸಲ್ಪಟ್ಟಿರ್ತಕ್ಕಂಥ ರಕ್ಷಕನನ್ನ ನಂಬಿದರೆ ಆತನು ನಿನಗೆ ಬಿಡುಗಡೆಯನ್ನು ಉಂಟು ಮಾಡ್ತಾನೆ. ಪ್ರಿಯ ಬಿಡುಗಡೆಯಾದಾಗ ನಿನಗೆ ಹೊಸ ಜನ್ಮ ಬರುತ್ತೆ. ಆ ಹೊಸ ಜನ್ಮ ನೋಡ್ರಿ ಪ್ರಿಯವಾದವರೇ, ಯೋಹಾನ ಬರೆದ ಸುವಾರ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯಾ. ಪ್ರಿಯವಾದವರೇ, ದೇವರು ನಿಮಗೆ ಕೊಟ್ಟ ಈ ಅವಕಾಶವನ್ನು ನೀವು ಕಳೆದುಕೊಳ್ಳಬೇಡಿರಿ. ಕಳೆದುಕೊಂಡ್ರೆ ಮತ್ತೆ ನೀವು ಆಮೇಲೆ ದುಃಖ ಪಡಬೇಕಾಗುತ್ತೆ. ನೀವು ಖರ್ಚು ಮಾಡಿ ದೇವರ ಸನ್ನಿಧಿಗೆ ಬರುವುದಲ್ಲ, ನಿಮ್ಮ ಹೃದಯದಿಂದ ಮನಸ್ಸಿನಿಂದ ಆತನ ಸನ್ನಿಧಿಗೆ ಬರು. ಯಾಕಂದ್ರೆ ಸೃಷ್ಟಿಯೇ ಆತ ಉಂಟು ಮಾಡಿದ್ದು. ಸೃಷ್ಟಿಯಲ್ಲಿ ನಿನ್ನನ್ನು ಕೂಡ ಉಂಟು ಮಾಡಿದ ದೇವರು ನಿನ್ನನ್ನು ಕೆಡಿಸೋದಿಲ್ಲ, ನಿನ್ನನ್ನು ಹಾಳು ಮಾಡೋದಿಲ್ಲ, ನಿನ್ನನ್ನು ರಕ್ಷಿಸುವುದಕ್ಕಾಗಿ ಆತ ಬಂದಿದ್ದಾನೆ. ಪ್ರಿಯರೇ, ತಂದೆ ಮಕ್ಕಳನ್ನ ಹೊಡಿತಾನೆ ಬುದ್ಧಿವಂತರಾಗುವುದಕ್ಕೆ, ಬುದ್ಧಿ ಬರುವುದಕ್ಕೆ ವಿನಃ ನಾಶ ಮಾಡೋದಕ್ಕಾಗಲ್ಲ. ಜ್ಞಾನವಂತರಾಗಲಿ ಎನ್ನ ಅದರ ಒಂದು ಅಪೇಕ್ಷೆಯಾಗಿದೆ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯಾ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಯೋಹಾನ ಬರೆದ ಸುವಾರ್ತೆ 3ನೇ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು ಅಂದ. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ, ಹೊಸದಾಗಿ ಹುಟ್ಟಬೇಕಂತ ಹೆಂಗೆ? ಹೊಸದಾಗಿ ಹುಟ್ಟಬೇಕಂದ್ರೆ ಹೆಂಗೆ? ಇಷ್ಟೇ ದಿವಸ ನೀನು ಮಾಡಿದ ಎಲ್ಲವುಗಳನ್ನು ಒಪ್ಪಿಕೊಂಡು ಈ ಲೋಕದಲ್ಲಿ ಎಲ್ಲವನ್ನೂ ನೋಡಿದ್ದೀರಿ, ಆದರೆ ನಿಮ್ಮನ್ನ ಉಂಟು ಮಾಡಿದ ಆತನನ್ನು ನೋಡೋದು, ಅದನ್ನು ನೋಡ್ಬೇಕಂದ್ರೆ ನೀನು ಹೊಸದಾಗಿ ಹುಟ್ಟಬೇಕಂದ್ರೆ ಮೇಲಿಂದ ಕೆಳಗೆ ಬಂದಿರುವಂತಾತನ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ದೇವರ ರಾಜ್ಯವನ್ನು ಕಾಣಲಾರಂತ. ದೇವರ ರಾಜ್ಯವನ್ನು ಕಾಣಲಾರ. ದೇವರ ರಾಜ್ಯ ಅಂದ್ರೆ ಪರಲೋಕ ಪ್ರಿಯರೇ. ದೇವರ ರಾಜ್ಯ ಅಂದ್ರೆ ಈ ಲೋಕದಲ್ಲಿ ಆತನನ್ನ ದೇವರ ರಾಜ್ಯವನ್ನು ಮಾಡಿರ್ತಕ್ಕಂಥ ಆ ದೇವರ ಧ್ಯಾನ ಮಾಡುವಂಥದ್ದಾಗಿದೆ, ದೇವರ ಮಕ್ಕಳಾಗಿ ಜೀವಿಸುವಂಥದ್ದಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯಾ. ಆಮೆನ್. 3ನೇ ಅಧ್ಯಾಯ 5ನೇ ವಚನ ಓದಿದ್ರು ಪ್ರಿಯರೇ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಈ ಮೃತ್ಯುಂಜಯ ಮಠದಲ್ಲಿ ದೇವರು ನಿನಗಾಗಿ ಮಾತಾಡ್ತಾ ಇದ್ದಾರೆ. ನಿಜವಾಗಿ ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆ? ಈ ಲೋಕದೊಳಗೆ ನಿಜವಲ್ಲದವುಗಳು ಬಾಳದವ. ಆ ನಿಜ ಈ ಲೋಕದೊಳಗೆ ಇಲ್ಲ. ಆ ನಿಜವಂತ, ಆ ನಿಜ ಹೇಳುವ ವ್ಯಕ್ತಿ, ನಿಜವಾಗಿರುವಂತ ವ್ಯಕ್ತಿ ಆ ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಿದ್ದಾರೆ. ಪ್ರಿಯರೇ, ನಿಜವಾಗಿ ನೀವು ನಂಬಿದರೆ, ನಿಜವಾಗಿರ್ತಕ್ಕಂಥ ಆತನ ಮಹಿಮೆಯನ್ನ ನೀವು ನಿಜವಾಗಿಯೂ ಕಾಣುವಿರಿ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸುಲಭವಾಗಿರ್ತಕ್ಕಂಥದ್ದು ಬಾಯಿಂದ ಒಪ್ಪಿಕೊಂಡು ಮನಸ್ಸಿನಿಂದ ನಂಬಿ ಬಿಟ್ಟು ಬಿಟ್ಟರೆ ಸಾಕು, ನಿಮಗೆ ದೇವರ ಮಕ್ಕಳಾಗುವ ಅಧಿಕಾರ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಇಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ. ನೀರಿನಿಂದ ಹುಟ್ಟುವುದಂದ್ರೆ ಅರ್ಥ ಏನ್ರಿ? ಪಾಪಗಳನ್ನ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಯೇಸು ಸ್ವಾಮಿ ನಿಜವಾದ ದೇವರಂತ ನಂಬಿ
ನೀರಿನ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಳ್ಳೋದು. ಎಲ್ಲ ಗಟ್ಟಿದ್ರು. ಕೆಲವೊಬ್ರು ಹೇಳ್ತಾರೆ ಏನ್ ಗೊತ್ತಾ, ದೀಕ್ಷಾ ಅಯ್ಯ ನಮಗೆ ದೀಕ್ಷೆ ಕೊಡು ಅಂತ ಬರ್ತಾರೆ. ಅಷ್ಟು ಸುಲಭವಾಗಿ ನಾನು ಕೊಡಲ್ಲ, ಯಾಕಂದ್ರೆ ಮೊದಲು ಭಾಳ ಮಂದಿ ಕೊಟ್ಟಿದ್ದೀನಿ. ಒಂದೇ ಸಲಕ್ಕೆ 250 ಮಂದಿಗೆ ಮುಳುಗಿಸಿ ಎಬ್ಸಿದ್ದೀನಿ ಒಂದೇ ದಿವಸ. ಎಷ್ಟೇ 250 ಮಂದಿ ದೀಕ್ಷೆ. ಆದ್ರೆ ಅವ್ರು ನಿಂತ್ಕೊಳ್ಳಿಲ್ಲ. ಅದರಲ್ಲಿ ಕೆಲವರು ಮಾತ್ರ ನಿಂತ್ಕೊಂಡಿದ್ದಾರೆ. ಅದು ಅಲ್ಲದೆ ಮತ್ತೆ ಆಮೇಲೆ ಕೂಡ ನಾವು ಅವರ ಪ್ರಾರ್ಥನೆಗೆ ಬರ್ತಾ ಇದ್ದರೆ ಅವರ ವಾಕ್ಯವನ್ನ ಏನ್ ಮಾಡಬೇಕು, ಕೇಳಬೇಕು. ಹೃದಯ ಶುದ್ಧಿಯಾಗಲಾರದೆ ಇದ್ದರೆ, ಅವರನ್ನು ತಗ್ಗಿಸಿಕೊಳ್ಳುವ ದೈವಿಕ ಸ್ವಭಾವಗಳು ಬರಲಾರದೆ ಇದ್ದರೆ, ಅವರು ಮಾಡಿದ ತಪ್ಪುಗಳನ್ನ ಒಪ್ಪಿಕೊಳ್ಳಲಾರದೆ ಇದ್ದರೆ, ಪಶ್ಚಾತ್ತಾಪ ಪಡದೆ ಇದ್ದರೆ, ಆ ಪರಲೋಕದ ಅನುಭವ, ಶರೀರದಲ್ಲಿರ್ತಕ್ಕಂಥ ಪಾಪದ ವಿಮೋಚನೆ ಆಗಲು ಸಾಧ್ಯವಿಲ್ಲ. ಪ್ರಿಯರೇ, ದೇವರಿಗೆ ಮಹಿಮೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕೆಲವರು ವಿಧೇಯತೆ ತೋರಿಸ್ತಾರ ಏನೋ, ದೇವರ ಪರಿಶುದ್ಧಾತ್ಮ ದೇವರನ್ನು ಕೂಡ ಮಾತಾಡ್ತಾರೆ. ನಿಲ್ಲು ಅಯ್ಯ, ಎಷ್ಟು ಚೆನ್ನಾಗಿ ವಾಕ್ಯ ಓದ್ತಾನೆ, ಎಷ್ಟು ರಹಸ್ಯಗಳು ಕೂಡ ಇವನಿಗೆ ಗೊತ್ತಿದೆ, ಅದಕ್ಕೋಸ್ಕರ ಇವನಿಗೆ ಅಪ್ಪ ನಾಳೆ ದೀಕ್ಷೆ ಕೊಟ್ಬಿಡ್ತೀನಿ ಹುಡುಗನಿಗೆ, ಈ ಕುಮಾರನಿಗೆ ಅಂದಾಗ ಪರಿಶುದ್ಧಾತ್ಮರು ಹೇಳ್ತಾರೆ, ನಿಲ್ಲು, ದುಡುಕ ಬೇಡ, ನಿಲ್ಲು. ಆಯ್ತಪ್ಪ, ಅವಾಗ ಬಂದಾಗ ಹೇಳ್ತೀನಿ, ಸಮಯ ಇನ್ನ ಸ್ವಲ್ಪ ದೂರ ಇದೆ, ನೀನು ವಾರ ಪ್ರಾರ್ಥನೆಗೆ ಬಾ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕಂದ್ರೆ ನಾನೇ ಬಂದು ಸೇವೆಗೆ ನಿಂತ್ಕೊಂಡಿಲ್ಲ, ದೇವರೇ ನನ್ನನ್ನು ಬೇಸ್ ಏನ್ ಮಾಡಿದ್ದಾನೆ, ರೂಪ ಕೊಟ್ಟು ನಿಲ್ಲಿಸಿದ್ದಾನೆ. ಪ್ರಿಯರು, ದೇವರು ಹೇಳದೆ ಹೋದರೆ ಕಾರ್ಯ ಮಾಡಲು ಅಸಾಧ್ಯ. ಯಾಕಂದ್ರೆ ದೇವರೇ ಶುದ್ಧಿಗೊಳಿಸುವಂತವರು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯಾ, ಆಮೆನ್. ವಿಧೇಯತೆ ಇಲ್ಲ ಅಂತ ದೇವರು, ಪರಿಶುದ್ಧಾತ್ಮ ದೇವರು ಹೇಳಿದರೆ, ನಿನ್ನ ಮಾತಿಗೆ ಅವರು ವಿಧೇಯತೆ ತೋರಿಸಲ್ಲ ಅಂತ ಹೇಳಿದರೆ, ಆ ನಿಜವಾಗಲು ಅವರು ವಿಧೇಯತೆ ತೋರಿಸಲಿಲ್ಲ. ಮುಳುಗಿದ್ರೆ ಮಾತ್ರ ದೇವಲೋಕ ಸಿಗುತ್ತೆ ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಮುಳುಗಿದ ಮೇಲೆ, ದೀಕ್ಷಾ ಸ್ನಾನ ತಗೊಂಡ ಮೇಲೆ ನಿನ್ನ ಪಾಪಗಳು ಕೂಡ ಏನಾಗಬೇಕು, ಮುಳುಗಿ ಹೋಗ್ಬೇಕು, ಹೋಗಿ ಬಿಡ್ಬೇಕು. ಹಳೆ ಜೀವನ ಎಲ್ಲ ಸತ್ತು ಹೋಗ್ಬೇಕು ಪ್ರಿಯರೇ. ಅದೆಲ್ಲ ಸಿಲುವಿಗೆ ಹಾಕ್ಬೇಕು. ನಿನ್ನಲ್ಲಿ ಹೊಸ ಜೀವನ ಉತ್ಪತ್ತಿ ಆಗ್ಬೇಕು. ಪ್ರೇಸಲ್ಲ. ಹಳೆ ಅಪವಿತ್ರವಾದ ನೆನಪುಗಳು ನಿನ್ನಿಂದ ಏನಾಗಬೇಕು, ದೂರ ಆಗಿ ಹೋಗ್ಬೇಕು. ಪ್ರೇಸಲ್ಲ. ಒಂದು ವೇಳೆ ಅವು ಬದುಕಿದ್ರೆ ನಿನ್ನನ್ನ ಬದುಕಕ್ ಬಿಡಲ್ಲ. ಅರ್ಥದ್ರಿ? ಪಾಪದ ಆತ್ಮಗಳು, ಪಾಪದ ಕ್ರಿಯೆಗಳು, ಪಾಪದ ಆಲೋಚನೆಗಳು, ಪಾಪದ ಬದುಕು, ಅವು ಯಾವ ಇದಾವೋ ಅವು ಒಂದು ವೇಳೆ ನಿನ್ನಲ್ಲಿ ಬದುಕಿದರೆ, ಇರಲಿ ಬಿಡಿ ಇದನ್ನು ಜೋಪಾನ ಮಾಡಮ್ಮ ಅಂತ ಹೇಳಿದರೆ ಅದು ಏನು ಮಾಡುತ್ತೆ, ನಿನ್ನ ಜೋಪಾನ ಮಾಡಲ್ಲ, ನಿನ್ನ ನಾಶ ಮಾಡುತ್ತೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ವಾರ ಪ್ರಾರ್ಥನೆಗೆ ಬರ್ರಿ ಅಂತ ಯಾಕೆ ಹೇಳೋದು ಗೊತ್ತಾ? ನಿಮ್ಮಲ್ಲಿ ಚಿಗುರಿರುವ ಪಾಪಗಳು ಏನಾಗ್ತವೆ, ನಾಶ ಮಾಡಲ್ಪಡ್ತವೆ ಎಂದು ಬಿಟ್ಟಿದ್ದೀವಿ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಎದರಿಂದ ಮಾಡ್ಬೇಕ್ರೆ? ನೀರಿನಿಂದ. ಎರಡನೇದು ಯಾವುದು? ಆತ್ಮದಿಂದ. ಆತ್ಮದಿಂದ ಆರಾಧನೆ ಮಾಡುವಂತ ಸಮಯದಲ್ಲಿ ದೇವರ ಆತ್ಮ ಆನಂದ ಭರಿತರಾಗಿ ನೀನು ಏಕಾಗ್ರತೆಯಿಂದ ಆತನ ಕಡೆ ದೃಷ್ಟಿ ಇಟ್ಟಾಗ ಆತನ ಒಂದು ಆತ್ಮಶಕ್ತಿ ನಿನ್ನೊಳಗೆ ಪ್ರವೇಶ ಮಾಡುತ್ತದೆ. ನೀನು ಎಲ್ಲೆಲ್ಲಿಯೂ ನಿನಗೆ ಗೊತ್ತಾಗಲ್ಲ, ಪರವಶನಾಗಿಬಿಡ್ತೀವಿ. ಆತ್ಮಾಭಿಷೇಕ ಎಲ್ಲಿಗೆ ಹೋಗ್ಬೇಕಾಗಿರ್ತದೆ, ಹೋಗ್ಬೇಕಂತ ಸಮಯದಲ್ಲಿ ಏನಾಗುತ್ತೆ ಗೊತ್ತಿದೆ, ನಿನಗೆ ಹೋಗಕ್ಕಾಗಲ್ಲ. ಅವಾಗ ಒಳಗಡೆ ಎಚ್ಚರಿಸ್ತಾನೆ ಆತ್ಮ. ಯಾರು? ದೇವರ ಆತ್ಮ. ಇಲ್ಲ, ಇವತ್ತು ಹೋಗ್ಬೇಡ, ನೀನು ನಾಳೆ ಹೋಗು. ಆದರೂ ಸ್ವಲ್ಪ ಕಳವಳ ಪಡ್ತೀವಿ. ಆದರೆ ಅವತ್ತು ನೀನು ಹೋಗಿದ ಕೆಲಸ ಆಗಲ್ಲ. ತಿರುಮಲ ದಿವಸ ನೀನು ಹೋಗ್ತಿ, ಎಲ್ಲ ಕೆಲಸ ಸರಳವಾಗಿ ಆಗುತ್ತೆ. ದೇವರಿಗೆ ಮಹಿಮೆ ಉಂಟಾಗುತ್ತೆ, ದೇವರಿಗೆ ಸ್ತೋತ್ರ ಉಂಟಾಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ದೇವರ ರಾಜ್ಯ ಪ್ರಿಯರೇ, ದೇವರ ರಾಜ್ಯ ಭೂಲೋಕದಲ್ಲಿ ಅವರು ಸ್ಥಾಪನೆ ಮಾಡಿದರು. ಅವರು ಯಾರೇ? ಯೇಸು ಕ್ರಿಸ್ತ
ಮಹಾಪ್ರಭುಗಳು ಅವರನ್ನು ಹತ್ತುಕೊಂಡಿರಬೇಕು. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಲ್ಲಿ ನಾವು ನೋಡ್ತೀವಿ ಪ್ರಿಯರೇ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರ, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು, ದೃಷ್ಟಿ ಇಡ್ರಿ, ನನ್ನಲ್ಲಿದ್ದುಕೊಂಡು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡೋರಾಗ್ಬೇಕಂತ. ಫಲ ಕೊಡೋರಂದ್ರೆ ಏನ್ರಿ? ನಿಮ್ಮ ಒಂದು ನಡವಳಿಕೆಯಿಂದ ಇತರರಿಗೆ ದೇವರನ್ನ ತೋರಿಸುವಂಥದ್ದಾಗಿದೆ. ಪ್ರೀಸಲ ಫಲ ಕೊಡುವಂತಂದ್ರೆ 10ರಲ್ಲಿ 1 ಭಾಗವನ್ನು ದೇವರ ಸನ್ನಿಧಿಗೆ ಸಮರ್ಪಣೆ ಮಾಡುವಂಥದ್ದಾಗಿದೆ. ಯಾಕೆ? ಇನ್ನೂ ಫಲಭರಿತವಾಗಿ ನೀನು ಲೋಕದಲ್ಲಿ ಬೆಳೆಯುವುದಕ್ಕೆ. ಪ್ರೇಸ್ ದಿ ಲಾರ್ಡ್. ದೇವರ ಸನ್ನಿಧಿಯಲ್ಲಿ ನೀನು ಹಾಕಿದರೆ 1ಕ್ಕೆ 100ರಷ್ಟು, 60ರಷ್ಟು, 30ರಷ್ಟು ನಿನಗೇನು ಮಾಡ್ತಾನೆ? ತುಂಬಿಸ್ತಾನಂತಾರೆ. ಜೇಡಿದು ಅಲ್ಲಾಡಿಸು ತುಂಬಿ ಹೊರಸೂಸುವಂತೆ ಮಾಡ್ತಾನಂತ ಪ್ರೇರ. ಪ್ರೇಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ದೇವರನ್ನ ನಂಬಿ ಇದ್ದ ಮಕ್ಕಳು ಏನಾಗಿರ್ತಾರೆ ಅಂದರೆ ಬೆಳಕಾಗಿರ್ತಾರೆ. ಯಾಕಂದ್ರೆ ಆ ದೇವರು ಸಾಮಾನ್ಯವಾದ ದೇವರಲ್ಲ. ಅಯ್ಯೇ ಇಲ್ಲಿ ದೇವರ ಫೋಟೋ ಇದೆ ಅಂತ ತಿಳ್ಕೊಂಡು ಬೆಳಕು ಹಚ್ಚೋದು ಅವಶ್ಯಕತೆ ಇಲ್ಲ. ಆತನೇ ಏನಾಗಿದ್ದಾನೆ? ಬೆಳಕಾಗಿದ್ದಾನೆ. ಹಲ್ಲೆಲೂಯಾ. ಅದೇ ಯೋಹಾನ ಬರೆದ ಸುವಾರ್ತೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. 8ನೇ ಅಧ್ಯಾಯ 12ನೇ ವಚನ. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನ ಹೊಂದಿದವನಾಗಿರುವನು ಎಂದು ಹೇಳಿದನು. ಇನ್ನೊಂದ್ಸಲ ಓದು, ಬೈಬಲ್ ಇದ್ದವರೆಲ್ಲ ಓದು. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಎರಡು ಗಟ್ಟಿ ಇಟ್ಟುಕೊಳ್ಳಿ. ಬೆಳಕಾಗಿರುವ ದೇವರನ್ನು ನೀನು ಅನುಸರಿಸಿದರೆ ಕತ್ತಲೆ ನಿನ್ನಲ್ಲಿ ಇರಂಗಿಲ್ಲ. ಬೆಳಕಾಗಿರುವ ದೇವರು ಸ್ಥಳದಲ್ಲಿ ಕೂತ್ಕೊಂಡು ನಿಂತುಕೊಂಡು ಒಂದು ವೇಳೆ ಹಾಡುಗಳು ಹಾಡಿ ಪ್ರಾರ್ಥನೆ ಮಾಡಿ ವಾಕ್ಯ ಓದಿದರೂ ಕೂಡ ಆ ಬೆಳಕಾಗಿರುವ ದೇವರ ಸಮ್ಮುಖದಲ್ಲಿಯೇ ಒಂದು ವೇಳೆ ನೀನು ಅನುಸರಿಸದೇ ಇದ್ದರೆ ಆ ಸಮ್ಮುಖದಲ್ಲಿಯೇ ನೀನೇನು ಮಾಡ್ತೀಯ? ಪಾಪ ಮಾಡ್ತೀವಿ, ವ್ಯಭಿಚಾರ ಮಾಡ್ತೀವಿ, ಅಪವಿತ್ರವಾಗಿರುವಂತಹ ಅಶ್ಲೀಲ ಚಿತ್ರಗಳನ್ನು ಮೊಬೈಲ್ನಲ್ಲಿ ನೋಡ್ತೀನಿ. ಬೈಬಲ್ ಬಗಲಾಗಿರ್ತದೆ, ಹಂಗೆ ಫೋನ್ ಇರ್ತದೆ. ಯಾಕೆ? ಅನುಸರಿಸೋದು ಬಹಳ ಪ್ರಾಮುಖ್ಯ. ಬಯಸಲ್ಲ ಅಂದ್ರೆ ಅರ್ಥ ಏನ? ಹೊಂದಿಕೊಂಡಿರೋದು. ಯಾರಿಗೆ ಹೊಂದ್ಕೊಂಡಿರ್ಬೇಕು? ಏಸಪ್ಪಿಗೆ ಹೊಂದಿಕೊಂಡಿದ್ರೆ ಆತನ ಕರೆಂಟ್ ಪವರ್ ನಿನ್ನೊಳಗಿರುತ್ತೆ. ಜೈಂಟ್ ಆಗಿರ್ಬೇಕು. ಜೈಂಟ್ ಆಗಿದ್ರೆ ಕೋಪ, ದ್ವೇಷ, ಕಕ್ಷ, ಅಸೂಯ ಅವೆಲ್ಲವೂ ನಿನ್ನಿಂದ ಹೊರಟೋಗ್ತವೆ ಪ್ರಿಯರೇ. ನಿನ್ನಲ್ಲಿರುವಂಥದ್ದನ್ನು ನೀನೇನು ಮಾಡಬೇಕಂದ್ರೆ ಕೊಲ್ಲಬೇಕು. ಕೋಪ ಪಾಪಕ್ಕೆ ಮೂಲ ಅಂತ. ದಯಮಾಡಿ ಜಾಗೃತವಾಗಿ ಕೇಳ್ರಿ. ಕೋಪಿಸ್ಕೊಳ್ಬೇಕಾದ್ರೂ ಪಾಪ ಮಾಡಬೇಡ್ರಿ ಅಂತ ಹೇಳೋಣ. ಅಂದ್ರೇನ? ಮುಂದೆ ಪಾಪ ಆರಂಭ ಐತೆ ಅಂತ ಅರ್ಥ. ಕೋಪ ಮಾಡಬೇಕಾದ್ರೂ ಪಾಪ. ಕೋಪ ಯಾವಾಗ ಮಾಡಬೇಕು? ಎದುರು ಸಲುವಾಗಿ ಮಾಡಬೇಕು, ಅರ್ಥ ಇರಬೇಕು. ನೀನು ಮಾಡೋದು ತಪ್ಪಂದಾಗ ಕೋಪಿಸ್ಕೊಳ್ಳೋದಲ್ಲ, ತಪ್ಪಂದಾಗ ಅದನ್ನು ತಿದ್ದಿ ಸರಿ ಮಾಡಿಕೊಳ್ಬೇಕು. ನೋಡಿ, ಯಾರಿಗಾದ್ರೂ ಎದುರು ಮಾತಾಡಿದೆ ಅಡಿಯ ಅದನ್ನು ಕೂಡ ಸರಿ ಮಾತಾಡಿದ್ರೆ ಕ್ಷಮಿಸಿದಂಗಲ್ಲ, ಕ್ಷಮಾಪಣೆ ಕೇಳೋದಂಗೆಲ್ಲ. ಅಪ್ಪ ನನ್ನ ತಪ್ಪಾಗೈತೆ, ಅಣ್ಣ ನನ್ನ ತಪ್ಪಾಗೈತೆ, ಅಕ್ಕ ನನ್ನ ತಪ್ಪಾಗೈತೆ, ಅಮ್ಮ ನನ್ನ ತಪ್ಪಾಗೈತೆ, ನಾನು ಇಂಥ ತಪ್ಪು ಮಾಡೀನಿ, ಪರ್ಪಾಟ್ ನಾನು ಬಾಯಿಲಿ ಹಿಂಗೆ ಮಾತಾಡಿದೆ, ನನ್ನ ಕ್ಷಮಿಸು ಅಂತ ಕೇಳಬೇಕು. ನೀನು ಕ್ಷಮಿಸಿದರೆ ದೇವರ ಪುತ್ರ. ಕ್ಷಮಿಸದಿದ್ದರೆ ಒಳಗೆ ಹಂಗೆ ಇರ್ತದೆ. ಅಂದರೆ ಎಣ ಅದು. ಅದನ್ನು ಸಾಯಿಸಿ, ಆದರೆ ಅದನ್ನು ತೆಗೆದುಹಾಕಿಲ್ಲ. ನೀನು
ಸಾಯಿಸೋದನ್ನ ಒಪ್ಕೊಂಡಿ ನೀನು. ದೇವರೇ ನನ್ನ ಕೋಪಿಷ್ಟಪ್ಪ, ನನ್ನ ಕ್ಷಮಿಸಪ್ಪ ನೀನು ಒಪ್ಕೊಂಡಿ ಕರೆಕ್ಟ್ ಆದ್ರೆ ತೆಗೆದಾಕ್ಬೇಕು. ತೆಗೆದಾಕ್ಲಾರ್ದಂಗಿದ್ರೆ ಹೆಣ ಬಗಲಾಗಿದ್ರೆ ಏನಾಗತ್ತೆ? ಅದು ದುರ್ವಾಸನೆ. ಅದನ್ನೇನು ಮಾಡಬೇಕು? ತೆಗೆದಾಕಿದರೆ ಅವಾಗ ಕೋಪ ಬರುವ ಮಾತುಗಳು ಆಡಿದ್ರೆ ಕೊಡ್ತೀನಿ, ಸೌಮ್ಯವಾಗಿ ಉತ್ತರ ಕೊಡ್ತೀವಿ. ಎಲ್ಲ ಬಿಟ್ಟಿದ್ರು. ಯಾಕೆ ಗೊತ್ತಾ? ಅದನ್ನು ತೆಗೆದು ಹಾಕಿ ಅನುಸರಿಸಬೇಕು. ಬರ್ತಲ್ಲ, ಬಾಯಿಗೆ ಹೇಳೋದಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅನುಸರಿಸುವವರೇ ದೇವಕುಮಾರ, ದೇವಪುತ್ರ. ಬೇಡಲ್ಲ. ಇನ್ನೊಬ್ಬರನ್ನ ಕ್ಷಮಿಸುವವನೇ ದೇವಪುತ್ರ. ಕ್ಷಮಿಸಲಾದ ಕಠಿಣತ್ವ ಇದ್ದಪ್ಪವರೇ, ಆ ಕಠಿಣತ್ವ ನಿನ್ನನ್ನು ಕೂಡ ಏನು ಮಾಡುತ್ತೆ? ಬಾಧೆಪಡಿಸುತ್ತೆ. ಇನ್ನೊಬ್ಬರು ನೀನು ಬಾಧೆಪಡಿಸಿ ನಿನ್ನನ್ನು ಕೂಡ ಅದು ಬಾಧೆಪಡಿಸುತ್ತೆ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಧರ್ಮೋಪದೇಶ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಧರ್ಮೋಪದೇಶಗೊಂಡ 10ನೇ ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ವಿಷಯಗಳಿಲ್ಲಂತ ಒಂದು ವಿಷಯ ಅಲ್ಲ, ಎಲ್ಲಾ ವಿಷಯಗಳಲ್ಲಿ, ಹೊಲ್ದಾಗಲಿ ಮನೆಯಾಗಲಿ, ಬಾಯಿ ಮಾತಾಡೋ ಹೊತ್ತಿನಾಗಲಿ, ಕಣ್ಣಿನ ದೃಷ್ಟಿಯಲ್ಲಾಗಲಿ, ಇನ್ನೊಬ್ಬರಿಗೆ ಕೊಡುವುದರಲ್ಲ ಆಗಲಿ, ಆಲೋಚನೆ ಮಾಡೋದ್ರಲ್ಲ ಆಗಲಿ, ಎಲ್ಲ ವಿಷಯಗಳು ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ. ಯಾವ ಮಾರ್ಗರೇ? ದೇವರು ಏನ್ ಹೇಳ್ತಾರೆ ಆ ಮಾರ್ಗದಲ್ಲೇ ನಡಿಬೇಕಂತ. ಆತನನ್ನ ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ, ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ? ಆಲೋಚಿಸಿರಿ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಆಮೇಲೆ ಅದಕ್ಕೋಸ್ಕರ ಪ್ರಿಯವಾದವರು, ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ನಡತೆಯನ್ನು ನೀವೇನು ಮಾಡಬೇಕು? ಸರಿ ಮಾಡ್ಕೋಬೇಕು. ಮುಣಿಗೆದ್ರೆ ಮಾತ್ರ ನಿನ್ನ ಶ್ರೇಷ್ಠತೆ ಅಲ್ಲ. ಎಷ್ಟೋ ದಿವಸ ನೀನು ಭಕ್ತಿ ಕಟ್ಟಿಕೊಂಡಿದ್ಯಾ, ಅದು ಈಗ ಭಕ್ತಿ ಐತ್ಯಾ? ಎಷ್ಟೋ ದಿವಸ ಪ್ರಾರ್ಥನೆ ಮಾಡಿದೆ, ಆ ಪ್ರಾರ್ಥನಾತ್ಮ ಈಗ ಐತಾ? ಎಲ್ಲಿ ಹೋಯ್ತದು? ಯಾವೋ ನಿನ್ನಲ್ಲಿ ಏನಾಗಿ ಬದುಕಿದೇವ, ಅವು ಏನಾಗಿ ವಾಸನೆ ಹಿಡಿದು ಬಿಟ್ಟವು. ಅದಕ್ಕೆ ಯಾವೂ ಕೂಡ ನಿನಗೆ ಬೇರೆ ಬೇರೆ ವಿಷಯಗಳು ಒಳ ಹೋಗ್ಕೊಂತವಾಗಲಿ ದೇವರಾತ್ಮ ನಿನ್ನೊಳಗೆ ಬರಲ್ಲ. ಕರಿತೀಯ ದೇವರಾತ್ಮನ. ಇವತ್ತು ದೇವರು ಮಾತಾಡ್ತಾ ಇದ್ದಾರೆ. ಏನಂತ ಪ್ರಿಯವಾದವರೇ? ಏನಂತ ಮಾತಾಡಿದರೆ? ಪ್ರಥಮವಾಗಿ ವಾಗ್ದಾನ ಮಾಡಿದ್ರಲ್ಲ ದೇವರು. ಮಲಾಕಿ ಗ್ರಂಥ 4ನೇ ಅಧ್ಯಾಯ 2ನೇ ವಚನ, ನನ್ನ ನಾಮದಲ್ಲಿ ಭಯ ಇರಬೇಕು. ಪಾಪ ಮಾಡೋಕ್ಕೆ ಭಯ ಪಡೋನು ದೇವರಿಗೆ ಭಯಪಡ್ತಾನೆ. ಪಾಪ ಮಾಡೋಕ್ಕೆ ಭಯ ಪಡಲಾರ್ದವನು ದೇವರಿಗೆ ಭಯಪಡಲ್ಲ. ಅವನು ದೆವ್ವಕ್ಕೆ ಭಯಪಡ್ತಾನೆ. ಯಾರಿಗೆ ಭಯಪಡ್ತಾನ? ದೇವರು ದೊಡ್ಡವರ, ದೆವ್ವ ದೊಡ್ಡವರು? ದೇವರು ದೊಡ್ಡವರು. ದೇವ್ರಿಗೆ ಭಯಪಡು. ದೆವ್ವ ನಿನಗೆ ಭಯಪಡುತ್ತೆ. ರೋಗ ನಿನಗೆ ಭಯಪಡುತ್ತೆ. ಪಾದ ನಿನಗೆ ಭಯಪಡುತ್ತೆ. ಯಾವಾಗ? ದೇವರಿಗೆ ನೀನು ಭಯಪಟ್ಟಾಗ, ಪಾಪ ಮಾಡೋದಕ್ಕೆ ಭಯಪಟ್ಟಾಗ, ಪಾಪದ ಮಾತ್ರ ಆಡೋದಕ್ಕೆ ಭಯಪಟ್ಟಾಗ, ಪಾಪದ ಆಲೋಚನೆ ಮಾಡೋದಕ್ಕೆ ಭಯಪಟ್ಟಾಗ. ಪ್ರಿಯವಾದವರೇ, ದೇವರು ಅನುಸರಿಸಿ ನೀನು ನಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಪ್ರಿಯಸೋಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. ಯೋಹಾನ ಬರೆಸೋದು 2ನೇ ಅಧ್ಯಾಯ 24ನೇ ವಚನ. ನೀನು ಕೂತ್ಕೊಳ್ಳೋದು, ನೀನು ನಿಂತ್ಕೊಳ್ಳೋದು, ನೀನು ಮಲಕ್ಕೊಳ್ಳೋದು ನನಗೆ ಮರೆಯಾಗಿರ್ಬೋದು, ಆದರೆ ನಿನ್ನ ಉಂಟು ಮಾಡಿದ ಅಪ್ಪಗೆ ಮರೆಯಾಗಿಲ್ಲ. ನೀನು ಅನ್ಕೊಂಡಿದ್ದೀನಿ ಇಲ್ಲ ಬಿಡು, ಯಾರಿಲ್ಲ, ಈಗ ನಾನು ಇಷ್ಟ ಬಂದಂಗೆ ಜೀವಿಸ್ಬೋದು ಅಂತ. ನೋಡ್ರಿ ಹೋದ್ರಿ. ಆದರೆ ಯೇಸು ಎಲ್ಲರನ್ನ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಅಂತ ದೇವರು ಎಂತ ದೇವರದ? ಎಲ್ಲರನ್ನ ಬಲ್ಲಂತ ದೇವರಲ್ಲ. ಭೂಲೋಕದಲ್ಲಿ ವಾಸ ಮಾಡುವ ಜೀವುಳ್ಳ ಪ್ರತಿಯೊಬ್ಬ ಮನುಷ್ಯನನ್ನು ಬಲ್ಲಂತ ದೇವರಿನ ಸಂಘ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನ ತಿಳಿದವನಾದ ಕಾರಣ. ಒಳಗಳದ ಕೆಲವರು ವಾಕ್ಯ ಕೇಳಿ ಕೆಲವರು ಹೇಳ್ತಾರೆ ಭಕ್ತಿ ಚೆನ್ನಾಗಿ ಹಾಡಾಡ್ತಾ, ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ, ಅಲ್ಲಿದ್ದಾಗ ಹಂಗೆ ಇರ್ಬೇಕು. ಏನ್ ಮಾಡ್ಬೇಕು? ಅಲ್ಲಿದ್ದಾಗ ಹಂಗೆ ಮಾಡ್ಬೇಕಪ್ಪ. ಮತ್ತೆ ಮನೆಗೆ ಹೋದ್ರೆ ಯಾವ ಆಟ ಅದೇ ಆಟ ಮಾಡ್ಬೇಕು. ಕುಡಿಬೇಕು, ತಿನ್ಬೇಕು, ಸುಳ್ಳು ಹೇಳ್ಬೇಕು,
ಇನ್ನೊಬ್ರು ಕಳ್ತನ ಮಾಡ್ಬೇಕು, ಮೋಸ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅಲ್ಲಿದ್ದಾಗ ಅದು ನಾಟಕ ಮಾಡವ. ಏನು ಮಾಡವ ಭಕ್ತಿ ತೋರ್ಸಮ್ಮ. ಅಯ್ಯೋ ಬಂಗಾರ ರೀ, ರೋಲ್ಡ್ ಗೋಲ್ಡೇ. ಬಂಗಾರದ ಬಣ್ಣ ಬಡ್ಕೊಂಡ್ರೆ ಮಾತ್ರ ಅದು ಬಂಗಾರ ಆಗ ಸಾಧ್ಯ ಇಲ್ಲ. ಬಿಸಿನೀರು ಬಿದ್ದುಗಳೇ ಅದ್ರ ಒಳಗಿರ್ತಕ್ಕಂಥ ಕಪ್ಪಂಶ ಹೊರಗೆ ಬರುತ್ತೆ. ಬೇಕಲ್ಲ, ಪರಿಶುದ್ಧಾತ್ಮ ಬೆಂಕಿಯು ನಿಮ್ಮಲ್ಲಿ ಆವರಿಸುವಾಗ ನಿನ್ನಲ್ಲಿರ್ತಕ್ಕಂಥ ಕಪ್ಪು ಕಲೆ ಹೊರಗೆ ಬೀಳುತ್ತೆ. ನೀನು ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಬೇಕಲ್ಲ, ಅದಕ್ಕೋಸ್ಕರವಾಗಿ ಯಾರೇ ಆಗಲಿ ಆ ಥರ ನೀವು ಮಾಡಬೇಡ್ರಿ. ಕೆಲವರು ಮಾಡಿದ್ದಾರೆ, ಬಿದ್ದು ಹೋಗಿದ್ದಾರೆ. ಇಲ್ಲಿ ಇರೋಕ್ಕಾಗಲ್ಲ. ಯಾಕಂದ್ರೆ ಇದು ದೇವರ ಸ್ಥಾಪನೆ ಮಾಡಿರ್ತಕ್ಕಂಥ ಮೃತ್ಯುಂಜಯ ಮಠ. ಎಲ್ಲರೂ ಇಟ್ಟಿದ್ದಾರೆ. ದೇವರಿಗೆ ಮನೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲ ಬಲ್ಲಂತ ದೇವರಂತ. ಮತ್ತೆ ಹೆಂಗಂತ ಹೊರಗಲ್ಲ. ಒಬ್ಬಳಪ್ಪ ಹೃದಯದಾಗ ಏನು ಆಲೋಚನೆ ಮಾಡಿದ್ರೆ ಅದೆಲ್ಲ ಗೊತ್ತಂತದ್ದು. ಅದ್ರ ಅಂತ ದೇವರು ಇಲ್ಲಿ ಬರ್ತಾ ಇದ್ದಾರೆ. ವೇದಲ್ಲ ಬಂದಿದ್ದಾರೆ, ಹೇಳ್ತಾ ಇದ್ದಾರೆ, ನಿಮ್ಮನ್ನ ಶುದ್ಧಿ ಮಾಡ್ತಾ ಇದ್ದಾರೆ. ವೇದಲ್ಲ ಯೋಹಾನ 15 ಅಧ್ಯಾಯ ವಾಕ್ಯ ಕೇಳೋದ್ರಿಂದ ನೀನು, ನಿನ್ನ ಹೃದಯವು ಏನಾಗುತ್ತೆ? ಶುದ್ಧಿ ಆಗುತ್ತೆ. ನಿನ್ನ ರಕ್ತವು ಶುದ್ಧಿ ಆಗುತ್ತೆ. ನಿನ್ನ ಅಂಗಾಂಗಗಳು ಶುದ್ಧಿ ಆಗ್ತವೆ. ನಿನ್ನ ಕೀಲು ಮಚ್ಚುಗಳು ಶುದ್ಧಿ ಆಗ್ತವೆ. ಯಾಕಂದ್ರೆ ವಾಕ್ಯವನ್ನು ಆಲಿಸುವುದರಿಂದ ಆ ವಾಕ್ಯ ನಿನ್ನ ದೇಹಗಳಿಗೆ ಪ್ರವೇಶ ಮಾಡಿ ನಿನ್ನನ್ನು ವಾಸನೆಯನ್ನು ತುಂಬಿಸುತ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಲಕ್ಷ್ಯ ನಿನ್ನ ವಾಕ್ಯ ಕೇಳಿದ್ರೆ ನಿನಗಿರ್ತಕ್ಕಂಥ ಅನಾರೋಗ್ಯ ಹೊರಟು ಹೋಗುತ್ತೆ. ಬೇಡಲ್ಲ, ಯಾವಾಗ ಲಕ್ಷಿಸುವುದಿಲ್ಲವೋ ಶಿಕ್ಷೆ ಕೊಡುವ ಆ ಅನಾರೋಗ್ಯ ನಿನ್ನಲ್ಲಿ ಪ್ರವೇಶ ಮಾಡುತ್ತೆ. ವಾಕ್ಯಕ್ಕೆ ಲಕ್ಷ್ಯ ಕೊಟ್ಟಾಗ ಲಕ್ಷಾನುಗಟ್ಟಲೆ ವೈದ್ಯರಿಗೆ ದುಡ್ಡು ಖರ್ಚು ಮಾಡಿಸ್ತಕ್ಕಂಥ ಅನಾರೋಗ್ಯದ ಆತ್ಮ ಬಿಟ್ಟು ಹೊಲಿಗೆ ಹೋಗುತ್ತೆ. ಬೇಸಲ್ಲ, ಯಾಕಂದ್ರೆ ನೀನು ನಿಂತಿರೋದು ಯಾರಲ್ಲಿ? ಸೃಷ್ಟಿ ಮಾಡಿದ ದೇವರ ಮುಂದೆ. ಬೆಳೆಸೋಣ. ಕೀರ್ತನೆಗಳು 97 3ನೇ ವಚನ. ಕೀರ್ತನೆಗಳು 97 3ನೇ ವಚನ. ಬೆಂಕಿಯು ಆತನ ಮುಂಗಡೆಯಿಂದ ಹೋಗಿ ಸುತ್ತಲೂ ಆತನ ವೈರಿಗಳನ್ನು ದಹಿಸಿ ಬಿಡುತ್ತದೆ. ಯಾರು ವೈರಿ? ಶರೀರಕ್ಕೆ ವೈರಿ ಯಾರು? ಅನಾರೋಗ್ಯ, ರೋಗನೇ ವೈರಿ. ನೀನು ಯಾರ ಮುಂದೆ ನಿಂತ್ಕೋಬೇಕು? ನಿನ್ನನ್ನು ಉಂಟು ಮಾಡಿದ ಆತನ ಮುಂದೆ ನಿಂತ್ಕೋಬೇಕು. ರೋಗವಿದ್ದಾಗಲೂ ದೇವರ ಧ್ಯಾನ ಮಾಡಲ್ಲ. ಹೆಚ್ಚು ಸಮಯ ಕಳೆ ದೇವರ ಧ್ಯಾನದಲ್ಲಿ. ಹಲಿಗಾಯ ಏನು ಮಾಡಿದ್ರು ಮಾಡ್ತಾರೆ ಮನೆಯಲ್ಲೇ. ಮನೆ ತಿಳ್ಕೊಂಡು ಅದು ಇದು ಮಾಡಬೇಕಂತ ತಿಳ್ಕೊಂಡು ನೀನು ಯೋಚನೆ ಮಾಡಬೇಡ. ದೇವರ ಸನ್ನಿಧಾನದಲ್ಲಿ ಕಳಿ. ಯಾಕಂದ್ರೆ ಆತನ ವಾಕ್ಯ ಶಕ್ತಿ ಉಳ್ಳದ. ಬೆಳೆದಲ್ಲ, ವಿಶ್ವಾಸ ಇದ್ದವರಿಗೆ ಮಾತ್ರ ವಿಮೋಚನೆ ಉಂಟಾಗುತ್ತಂತ. ಎಲ್ಲ ಗಟ್ಟಿದ್ದು. ಅವಿಶ್ವಾಸಿಗಳಿಗೆ ಅಜ್ಞಾನದ ಕತ್ತಲ ಆವರಿಸುತ್ತಂತ. ವಿಶ್ವಾಸಿಗಳಿಗೆ ವಿಸ್ಮಯ ರೀತಿಯಲ್ಲಿ ಇರ್ತಕ್ಕಂಥ ಅಜ್ಞಾನ ತೊಲಗಿ ಹೋಗುತ್ತಂತ. ಬೆಳೆದಲ್ಲ, ದೇವರಿಗೆ ಮಯ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅದು ಯಾವ ದೇವರು ಗೊತ್ತಾ? ಮನುಷ್ಯರು ಉಂಟು ಮಾಡಿದ ದೇವರಲ್ಲ. ನಾವು ಧ್ಯಾನ ಮಾಡುವ ದೇವರು, ಇಲ್ಲಿ ನಿಮ್ಮ ಸಂಗಡ ಮಾತಾಡುವ ದೇವರು ಯಾವ ದೇವರು ಗೊತ್ತರಿ? ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 31ನೇ ವಚನ. 3ನೇ ಅಧ್ಯಾಯ 31ನೇ ವಚನ. ಮೇಲನಿಂದ ಬರುವವನು ಎಲ್ಲರ ಮೇಲೆ ಇದ್ದಾನೆ. ಎಲ್ಲಿಂದ ಬಂದವ್ರೆ? ಮೇಲಿಂದ ಬಂದ ದೇವರು, ಕೆಳಗಿಲಿಂದಿದ್ದ ದೇವರಲ್ಲ. ಆ ಊರಾಗ ಈ ಊರಾಗ ಕೀರ್ತಿ ತಗೊಂಡ್ಬಂದು ಹಾಕಿದ ದೇವರಲ್ಲ, ನಿಲ್ಲಿಸಿದ ದೇವರಲ್ಲ, ಅಭಿಷೇಕ ಮನುಷ್ಯರು ಮಾಡಿದ ದೇವರಲ್ಲ, ಮೇಲಿಂದ ಬಂದ ದೇವರು. ಎಲ್ಲರಿಗೂ ಗೊತ್ತು. ಇವ್ರೇನು, ನೀವು ಕೆಲವ್ರು ಏನು ಅಂದ್ಕೊಂಡ್ರೆ ಗೊತ್ತಾ? ಆಯ್ತಪ್ಪ, ಸತ್ತ ಮೇಲೆ ಏನು ಎಲ್ಲಿ ಹೋಗ್ತಾ ಏನು ಕತೆ? ನಿಮ್ಮ ಶರಣರು ಹೇಳಿಲ್ಲ, ನಿಮ್ಮ ಗುರುಗಳು ಹೇಳಿಲ್ಲ. ಅದಕ್ಕಾಗಿ ಆ ಭಗವಂತ ಬಂದು ನಿಮ್ಗೆ ಹೇಳ್ತಾ ಇದ್ದಾರೆ, ಸತ್ತ ಮೇಲೆ ಎಲ್ಲಿ ಹೋಗ್ತೀರಿ ನೀವು ಅಂತ. ನಿತ್ಯ ಜೀವ ಪಡೆಯಬೇಕೆಂದರೆ ನಿತ್ಯ ಜೀವವನ್ನು ಉಂಟು ಮಾಡುವ ನಿತ್ಯ ಜೀವು ನನ್ನಲ್ಲಿರುವುದು. ನಿತ್ಯ ಜೀವಿತ ಇರತಕ್ಕಂಥ ನಾನೇ ನಿನಗೆ ನಿತ್ಯ ಜೀವನ ಕೊಡುವೇನೆ. ದೇವರಿಗೆ ಮೈ ಉಂಟಾಗಲಿ ಎಂಬುದಾಗಿ ಆ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ.
ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನ. ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಗ್ರಂಥಗಳಂತ ಎಂತ ಗ್ರಂಥಗಳ್ರೆ? ಭೂಲೋಕದ ಏಸು ಬರೆಯಲ್ಪಟ್ಟ ಗ್ರಂಥಗಳು ಸಮಸ್ತ ಗ್ರಂಥಗಳು ತನ್ನ ವಿಷಯವಾಗಿರುವ ಸೂಚನೆಗಳನ್ನ ಅವರಿಗೆ ವಿವರಿಸಿದರು. ಯಾರ ಸೂಚನೆ? ಮೇಲಿಂದ ಬರುವಂತಹ ಸೂಚನೆಗಳನ್ನ ಯಾರಿಗೆ ವಿವರಿಸಿದ್ದಾರೆ? ಭೂಲೋಕದಲ್ಲಿ ಆತನ ಸೇವೆ ಮಾಡುವ ಸೇವಕರಿಗೆ, ಆ ಸೃಷ್ಟಿಕರ್ತರಿಗೆ ವಿವರಿಸಿದ್ದಾರೆ. ಸಮಸ್ತ ಗ್ರಂಥಗಳಲ್ಲಿರುವ ದೇವರು ಒಬ್ಬರೇ, ಅವರೇ ನಜರೇತಿನ ಯೇಸು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 42ನೇ ವಚನ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 42ನೇ ವಚನ. ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ, ಯಾಕಂದರೆ ಎಲ್ಲಿಂದ ಹೊರಟು? ದೇವರಿಂದಲೇ. ಅಂದ್ರೆ ಅರ್ಥ ಏನು? ಒಳಗಿಂದ. ನನ್ನೊಳಗೆ ಏನಿದೆ? ಜೀವ ಇದೆ. ನನ್ನೊಳಗಿರ್ತಕ್ಕಂಥ ಜೀವ, ಆ ಜೀವವೇ ಯೇಸು. ಹಲ್ಲೆಲೂಯಾ. ಉಸಿರಾದ ಯೇಸು ನನ್ನ ಉಸಿರಲ್ಲಿ ಬೆರೆತು, ನನ್ನ ಉಸಿರೇ ನಾನಿನ್ನ ಸ್ತುತಿಪೆ, ನನ್ನ ಉಸಿರೇ ನಾನಿನ್ನ ಸ್ತುತಿಪೆ, ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು, ನನ್ನ ಉಸಿರಲ್ಲಿ ಬೆರೆತು, ನನ್ನ ಉಸಿರೇ ನಾನಿನ್ನ ಸ್ತುತಿಪೆ, ನನ್ನ ಉಸಿರೇ ನಾನಿನ್ನ ಸ್ತುತಿಪೆ, ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ಲೋಕವೆಲ್ಲ ಮರೆತೆನಯ್ಯ, ಮನಸ್ಸೆಲ್ಲ ಮಧುರವಾಯಿತಯ್ಯ. ಲೋಕವೆಲ್ಲ ಮರೆತೆನಯ್ಯ, ಮನಸ್ಸೆಲ್ಲ ಮಧುರವಾಯಿತಯ್ಯ. ನಿನ್ನ ಸ್ತುತಿಸುವಾಗ ಯೇಸಯ್ಯ, ನಿನ್ನ ವಾಕ್ಯ ಧ್ಯಾನಿಸುವಾಗ ರಾಜ, ನಿನ್ನ ಸ್ತುತಿಸುವಾಗ ಯೇಸಯ್ಯ, ನಿನ್ನ ಪ್ರೀತಿ ಸವಿಯುವಾಗ. ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು, ನನ್ನ ಉಸಿರಲ್ಲಿ ಬೆರೆತೆ, ನನ್ನ ಉಸಿರೇ ನಾನಿನ್ನ ಸ್ತುತಿಪೆ, ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ಉಸಿರಾಗಿರುವಂತಹ ಯೇಸು, ಸ್ವತಃ ದೇವರಾಗಿರುವಂತ ಯೇಸು. ಯಾರೋ ತಗೊಂಬಂದು ಕುಂದಿಸಲಿಲ್ಲ ಅದನ್ನ. ಯೇಸಪ್ಪನ ಸ್ವತಃ ದೇವರು. 1ನೇ ಅಧ್ಯಾಯ 18ನೇ ವಚನ. ಯೋಹಾನ ಬರೆದ ಸುವಾರ್ತೆ. ಭೂಲೋಕದಲ್ಲಿ ದೇವಲೋಕದ ವಿಷಯ ತಿಳಿಸಿದವರು, ಪರಲೋಕದ ವಿಷಯ ತಿಳಿಸಿದವರು ಆ ಒಬ್ಬರೇ. ನನ್ನನ್ನು ಉಂಟು ಮಾಡಿ ರಕ್ಷಿಸಲು ಬಂದಿರುವ ರಕ್ಷಕನಾಗಿರತಕ್ಕಂಥ ಯೇಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಓದಿ. ದೇವರನ್ನು ಯಾರು ಎಂದು ಕಂಡಿಲ್ಲ. ಹುಡುಕ್ತಾ ಹೋದ್ರು ಯುಗಗಳಿಂದ ಹುಡುಕ್ತಾ ಇದಾರೆ ದೇವರನ್ನಂತ. ಅದಕ್ಕೋಸ್ಕರ ಇಷ್ಟು ಮಂದಿ ದೇವರುಗಳಾಗಿರೋದು. ಎಷ್ಟು ಮಂದಿ ಇದಾರಲ್ರಿ ದೇವರು?
ಸೂರ್ಯ ಎಷ್ಟು ಮಂದಿ ಅದಿರ್ರಿ? ಎಷ್ಟು ಮಂದಿ ಅದ ಸೂರ್ಯ? ಒಬ್ಬ. ಸೂರ್ಯ ಒಬ್ಬತ್ತ, ಚಂದ್ರ ಒಬ್ಬತ್ತ, ಭೂಮಿ ಒಂದು, ಆಕಾಶ ಒಂದು, ಮತ್ತು ದೇವರು ಗಾಳಿ ಒಂದು, ಉಸಿರಾಡ್ಸ ಗಾಳಿ ಒಂದು, ಮತ್ತು ದೇವ್ರೆ ಇಡೀ ಭೂಮಂಡಲವನ್ನು ಆಳುವುದಕ್ಕಾಗಿ, ಬೆಳಕು ಕೊಡುವುದಕ್ಕಾಗಿ ದೇವರು ಒಬ್ಬಾತ ನೇಮಿಸಿದ್ದಾನೆ ಸೂರ್ಯನನ್ನ. ಹೌದಾ? ಮತ್ತೆ ದೇವರು ಅನೇಕ ಮಂದಿ ಇದ್ದಾರ. ಅದೇ ಆ ದೇವರು ಕೂಡ ಒಬ್ಬಾತನೇ. ಆ ಒಬ್ಬಾತನೇ ಆತನು ನಾನೇ ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕೆ, ತಿಳಿಸುವುದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿರುವಂತ ದೇವರು, ಇಲ್ಲಿಂದ ಅಲ್ಲಿಗೆ ಹೋಗಿರುವಂತ ದೇವರು. ದೇವರಿಗೆ ಮಹಿಮೆ ಉಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ಓದುವುದನ್ನು ದೇವರನ್ನು ಯಾರು ಎಂದು ಕಂಡಿಲ್ಲ, ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು, ಸ್ವತಃ ದೇವರಾಗಿದ್ದು. ಎಲ್ಲ ಗಟ್ಟಿ ಯೇಸು ಸಾರಪ್ಪ. ಕೆಲವರು ಅಂತ ಕೆಲವು ಗ್ರಂಥಗಳಲ್ಲಿ ಕೆಲವರು ತಾವು ಅದನ್ನು ಬರ್ಕೊಂಡಿರ್ತಕ್ಕಂಥವ್ರು ಹೇಳ್ತಾರೆ ಪ್ರವಾದಿ ಅಂತ. ಏನಂತಾರೆ? ಪ್ರವಾದಿ. ಇಲ್ಲೇತ ಈ ಲೋಕಕ್ಕೆ ಕ್ರಿಸ್ತ ಪೂರ್ವ ಪ್ರವಾದಿಯಾಗಿ ಬಂದಿರಬಹುದು, ಕ್ರಿಸ್ತ ಪೂರ್ವ ದೇವದೂತನಾಗಿ ಪ್ರತ್ಯಕ್ಷವಾಗಿರಬಹುದು, ಕ್ರಿಸ್ತ ಪೂರ್ವ ಬಾಲಕನಾಗಿ ಬಂದಿರಬಹುದು, ಕ್ರಿಸ್ತ ಪೂರ್ವ ಯಜ್ಞವಾಗುವುದಕ್ಕಾಗಿ ಯಜ್ಞಾರ್ಪಣೆ ಮಾಡುವಂತಹ ಒಂದು ಯಜ್ಞ ಸೂಚಕ ವಸ್ತುವಾಗಿ ಬಂದಿರಬಹುದು, ಸಹಾಯಕನಾಗಿ ಬಂದಿರಬಹುದು, ಸ್ನೇಹಿತನಾಗಿ ಬಂದಿರಬಹುದು, ತಂದೆಯಾಗಿ ಬಂದಿರಬಹುದು, ರಕ್ಷಿಸುವ ಸೇನಾಧಿಪತಿಯಾಗಿ ಬಂದಿರಬಹುದು. ಆದರೆ ಈಗ ಬಂದವರು ಹಂಗೆ ಬಂದ ಹಂಗ ಮಾಯಾಗಿರ್ತಕ್ಕಂಥ ಹಿಂದೆ ಅವರು ಅಲ್ಲ, ಅವರೇ ನರಾವತಾರಿಯಾಗಿ ಎತ್ತಿ ಬಂದಿದ್ದಾರೆ. ಪ್ರಿಯರೇ, ಎಲ್ಲ ಗಟ್ಟಿ ಮಾಯವಾಗಕ್ಕಲ್ಲ, ನಮ್ಮ ಜೊತೆಗೆ ಇರೋದಕ್ಕೆ ಬಂದಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಸ್ವತಃ ದೇವರು ಅಂತ ಎಂದರೆ ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜ ಕುರಿತು ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವರಾಗಿರುವಂಥ ದೇವರು ಯಾರು? ಯೇಸು ಕ್ರಿಸ್ತ ಮಹಾಪ್ರಭು. ಮನುಷ್ಯರ ಕಲ್ಪನೆ ಮಾಡಿದ ಗೊಂಬೆಯಲ್ಲ, ಮನುಷ್ಯರ ರೂಪಿಸಿದ ವ್ಯಕ್ತಿ ಅಲ್ಲ, ಮನುಷ್ಯರಿಗೆ ರೂಪ ಕೊಟ್ಟ ಆ ಮಹಾದೇವರು. ಪ್ರೇಸಲು ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಮನುಷ್ಯರು ಮಾಡಲಾರದ ಕಾರ್ಯಗಳನ್ನು ಆತನು ದೇವರಾಗಿದ್ದು ಮಾಡಿದಾನು. ಪ್ರಿಯರು, ಪ್ರೇಸಲು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಬೋಲ ಯೇಸು ಕ್ರಿಸ್ತ ಮಹಾರಾಜಕ್ಕೂ ದಯ. ಇನ್ನೊಂದು ಸಲ ಕೊನೆಯದಾಗಿ ದೇವರು ಮಾತು ನೀವು ಎಲ್ಲರಿಗೂ ಹೇಳಬೇಕು ಪ್ರಿಯರೇ. ಮಲಾಕಿ ಗ್ರಂಥ 4ನೇ ಅಧ್ಯಾಯ. ಎಲ್ಲರಿಂದ ನಿಂತ್ಕೊಳ್ಳೋಣ, ಎಲ್ಲರಿಂದ ನಿಂತ್ಕೊಳ್ಳೋಣ. ಮಲಾಕಿ ಗ್ರಂಥ 4ನೇ ಅಧ್ಯಾಯ 2ನೇ ವಚನ. ವಿಶ್ರಮದಲ್ಲಿ ಯಾರಿಗೆ ಅನಾರೋಗ್ಯ ಇದೆ, ಯಾರಿಗೆ ಕೊರತೆ ಇದೆ, ಯಾರಿಗೆ ಸಾಲದ ಬಾಧೆ ಇದೆ, ಅದೆಲ್ಲದರಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಪ್ರಿಯರೇ. ಯಾಕಂದ್ರೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 2-3 ವಚನದಲ್ಲಿ ದೇವರು ಮಾತಾಡಿದ್ದಾರೆ. ಯಾರು ವಾಕ್ಯವನ್ನು ಕೇಳಿದಾರೋ ಅವರು ಶುದ್ಧಿಯಾಗಿದ್ದಾರಂತ. ವಾಕ್ಯದ ಮೂಲಕ ನೀವೇನಾಗಿದ್ದೀರಿ? ಈಗ ಶುದ್ಧಿಯಾಗಿದ್ದೀರಿ. ಶುದ್ಧಿಯಾಗಿರುವ ನಿಮಗೆ ಸಿದ್ಧವಾಗಿ ನಿಂತಿದ್ದಾನೆ ದೇವರು ಸ್ವಸ್ಥ ಮಾಡುವುದಕ್ಕೆ, ಬಿಡುಗಡೆ ಕೊಡುವುದಕ್ಕೆ. ಎಲ್ಲರ ಕಣ್ಣುಗಳು ಮುಚ್ಚಿ ಈ ವಾಕ್ಯವನ್ನ ಹೇಳ್ರಿ ಸಮಯದಲ್ಲಿ. ನನ್ನ ನಾಮದಲ್ಲಿ ಭಯ ಭಕ್ತಿ ಇಟ್ಟಿರುವ ನಿಮಗೂ
ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಒಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ಹಲ್ಲೆಲೂಯಾ. ಎಂದು ಗಟ್ಟಿ ಆಗ್ತದೆ, ಗಟ್ಟಿ ಸ್ವಲ್ಪ ಕಾಲು ಹಿಂಗ ಮಾಡು. ಫ್ರೀ ಬಾಡಿ ಎಲ್ಲ ಫ್ರೀ ಮಾಡ್ರಿ ಸ್ವಲ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೊಟ್ಟಿಗೆಯಿಂದ ಹೊರಗೆ ಬಿಟ್ಟ ಕರುಗಳು ಹೆಂಗ ಕುಣಿದಾಡ್ತಾವ. ಹಲ್ಲೆಲೂಯಾ. ಅಂದ್ರೆ ಈಗ ನಿಮ್ಮನ್ನ ದೇವರು ಏನು ಮಾಡಿದ್ದಾರೆ? ಬಿಡುಗಡೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ಹೊರಗೆ ಹೋದ್ಮೇಲೆ ಮತ್ತೆ ಕೈ ಹಿಂಗ ಅದು ಮಾಡಬಾರ್ದು. ಹಲ್ಲೆಲೂಯಾ. ದೇವ್ರೇನು ಮಾಡಿದ್ರೆ ನಿಮಗೀಗ ಬಿಡುಗಡೆಯನ್ನು ಕೊಟ್ಟಿದ್ದೀನಿ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ದೇವರೇ ನನಗೆ ಬಿಡುಗಡೆ ಕೊಟ್ಟಿದ್ದಪ್ಪ, ನಿನಗೆ ಸ್ತೋತ್ರ. ನಿನ್ನ ಮುಂದೆ ನಾನು ನಿಂತ್ಕೊಂಡಿದ್ದೀನಪ್ಪ, ನಿನಗೆ ಸ್ತೋತ್ರ ದೇವ. ನಿನ್ನಲ್ಲಿ ಭಯ ಇದೆ ಸ್ವಾಮಿ, ನನಗೆ ನಿನ್ನಲ್ಲಿ ಭಕ್ತಿ ಇದೆ ಸ್ವಾಮಿ. ದೇವರೇ 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 ಕಾರ್ಯ ಮಾಡು ಸ್ವಸ್ಥತೆಯನ್ನ ಬಿಡುಗಡೆಯನ್ನು ನನಗೆ ಕೊಟ್ಟಿದ್ದೀನಿ ಸ್ವಾಮಿ. ಪ್ರಾರ್ಥನೆ ಮಾಡಿ ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಸುಮ್ಮನೆ ನಿಂತ್ಕೊಳ್ಬೇಡ್ರಿ. ಪ್ರಾರ್ಥನೆ ಮಾಡ್ರಿ. ಬಿಡುಗಡೆ ಉಂಟು ಮಾಡಿದ ಮಹಾದೇವರೇ, ಈ ವಾಕ್ಯವು ಸ್ವಾಮಿ ಮರಿಲಾರದಂತೆ ಮಾಡು ಸ್ವಾಮಿ. ಈ ವಾಕ್ಯವನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಅಸ್ವಸ್ಥತೆ ಬರೋದೇ ಇಲ್ಲ. ಸ್ವಸ್ಥತೆ ಶಕ್ತಿ ನಿಮ್ಮನ್ನು ಆವರಿಸಲಿ. ಯೇಸುವೇ ನನಗೆ ಸ್ತೋತ್ರ. ವಾಗ್ದಾನ ಮಾಡಿದ ದೇವರೇ ನಿನಗೆ ಸ್ತೋತ್ರ. ಸಹಾಯಕರ್ತನಾದ ದೇವರೇ ನಿನಗೆ ಸ್ತೋತ್ರ. ಬಲಪಡಿಸಿದ ದೇವರೇ ನಿನಗೆ ಸ್ತೋತ್ರ. ಸರ್ವಾಧಿಕಾರಿಯೇ ನಿನಗೆ ಸ್ತೋತ್ರ. ಮಹಿಮ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ. ಎದರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ, ಎದರದಿರು ನನ್ನ ಕದಲದಿರು ನನ್ನ ಮನವೇ. ನಾವು ಆರಾಧನೆ ಮಾಡೋ ದೇವರು
ಜೀವ ಸ್ವರೂಪನಾದ ದೇವರು. ಇರ್ಬಿಡ್ರಿ ಹಿಂಗ. ಹಲ್ಲೆಲೂಯಾ. ನಿದ್ರೆಗಳಾಗ್ಬಿಡ್ರಿ ದಯವಿಟ್ಟು. ಹಲ್ಲೆಲೂಯಾ. ಹೆಸರು ಕೈ ಕಾಲುಗಳನ್ನು ಎತ್ತಿಡ್ರಿ. ಹಲ್ಲೆಲೂಯಾ. ಯಾಕೆ ಗೊತ್ತಾ, ಈಗ ನೀವು ಹಂಗ್ ಮಾಡಿದ್ರೆ ಹೊರಗೆ ಹೋದಾಗ ಸಲ ನಿಮ್ಮಲ್ಲಿ ಏನು ಉತ್ತೇಜನ ಶಕ್ತಿ ತುಂಬುತ್ತಾರೆ. ಚಿಂತೆಗಳೆಲ್ಲ ತೀರ್ತವೆ, ಸೋಲುಗಳೆಲ್ಲ ಜಯವಾಗಿ ಮಾರ್ಪಡ್ತವೆ, ಅಸಮಾಧಾನ ಹೋಗಿ ಎಲ್ಲವೂ ಕೂಡ ಸಮಾಧಾನ ಆಗುತ್ತೆ. ಆ ಸನ್ನಿಧಾನದಲ್ಲಿ ನಾನು ನೀನು ಈ ಸಮಯದಲ್ಲಿ ಇದ್ದೇವೆ. ಹಲ್ಲೆಲೂಯಾ. ಯಾವುದಕ್ಕೂ ಹೆದರಿಕೆ ಪಡುವಂಥದ್ದು ಬೇಡ, ಯಾವುದಕ್ಕೂ ಭಯ ಪಡುವಂಥದ್ದು ಬೇಡ. ಆ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಆತನ ವಾಕ್ಯ ಹೇಳ್ತಾ ಇದೆ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರುವರು ಅವರ ಮಧ್ಯದಲ್ಲಿ ನಾನೇ ಇದ್ದೇನೆ ಎಂಬುದಾಗಿ ಹಿಮ್ಮುಖವಾಗಿ ಮುಮ್ಮುಖವಾಗಿ ನಮ್ಮನ್ನ ಕಾಯ್ದು ಕಾಪಾಡುವಂತ ದೇವರು ನಮಗಿದ್ದಾರೆ. ಅದಕ್ಕೋಸ್ಕರವಾಗಿ ಯಾವ ವಿಷಯಕ್ಕಾಗಿ ನಾವು ಭಯ ಪಡೋದು ಬೇಡ, ಚಿಂತೆ ಪಡುವಂಥದ್ದು ಬೇಡ. ಸಂತೋಷದಿಂದ ಕುಣಿಬೇಕು. ಹಲ್ಲೆಲೂಯಾ. ಎದರದಿರು ನನ್ನ ಮನ ಕಡಲದಿರು ನನ್ನ ಮನ
ಸಮಾಧಾನ ಇಲ್ಲವೆಂದು ಅಲೆಯುತ್ತೀರಯ್ಯ. ಯೆಹೋವಾ ಶಾಲೋಮ್ ನಿನಗಿರುವಾಗ ಸಮಾಧಾನವೇ ನಿನ್ನ ನಡೆಸುವ. ಯೆಹೋವಾ ಶಾಲೋಮ್ ನಿನಗಿರುವಾಗ ಸಮಾಧಾನವೇ ನಿನ್ನ ನಡೆಸುವ. ಎಲ್ಲ ಘನಮಾನ ಮಹಿಮೆ ನಿಮಗುಂಟಾಗಲಿ. ಆಮೆನ್. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಹಲ್ಲೆಲೂಯಾ. Praise the Lord. ಕೊಟ್ಟಿಗೆಯಿಂದ ಹೊರಗಡೆ ಬಿಟ್ಟ ಕರುವಿನ ಬಾದಿಯಲ್ಲಿ ಕುಣಿರಿ ಅಂತಂದ್ರೆ ಕೆಲವೊಬ್ರು ಕಾಲ ಆ ಕಡೆಯಿಂದ ಈ ಕಡೆ ಎತ್ತಿಡಕ್ಕೆ ಹೆಂಗ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. Praise the Lord. ಕರು ಕೊಟ್ಟಿಗೆಯಿಂದ ಹೊರಗಡೆ ಬಂದಾಗ ನೋಡಿರಲ್ಲ ಹೆಂಗ್ ಓಡಾಡುತ್ತದು, ಜಿಂಕೆ ತರ. ಹಲ್ಲೆಲೂಯಾ. Praise the Lord. ಯಾಕೆ ಹೇಳ್ರಿ, ಇದು ದೇವರ ಸನ್ನಿಧಾನ. ಹಲ್ಲೆಲೂಯಾ. Praise the Lord. ಸಮಾಧಾನ ಕೊಡುವ ದೇವರು, ಸೋಲನ್ನು ಜಯವಾಗಿ ಮಾರ್ಪಡಿಸುವ ದೇವರು. ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲು ಇಡೋಣ, 7 ಮಿಟ್ಟಲ್ ಧ್ಯಾನಕ್ಕೆ ಹೋಗೋಣ.